ಎಜಿ ನ್ಯೂಸ್ಗೆ ಸ್ವಾಗತ. ವೆನೆಜುವೆಲಾ ಮೇಲೆ ಅಮೆರಿಕದ ಸೈನಿಕ ದಾಳಿ ಖಂಡಿಸಿ ಯಾದಗಿರಿಯಲ್ಲಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷ ಪ್ರತಿಭಟನೆ. ಯುದ್ಧೋನ್ಮಾದಿ ಅಮೆರಿಕನ್ ಸಾಮ್ರಾಜ್ಯಶಾಹಿಗಳು ವೆನೆಜುವೆಲಾ ದೇಶದ ಮೇಲೆ ನಡೆಸಿರುವ ಸೈನಿಕ ದಾಳಿಯನ್ನು ತೀವ್ರವಾಗಿ ಖಂಡಿಸಿ ಕಮ್ಯುನಿಸ್ಟ್ ಪಕ್ಷದ ಯಾದಗಿರಿ ಜಿಲ್ಲಾ ಸಂಘಟನಾ ಸಮಿತಿಯು ಇಂದು ನಗರದ ಸುಭಾಷ್ ವೃತ್ತದಲ್ಲಿ ಪ್ರತಿಭಟನಾ ಪ್ರದರ್ಶನ ನಡೆಸಿತು. ಪಕ್ಷದ ಕೇಂದ್ರ ಸಮಿತಿ ಜನವರಿ 6 ರಿಂದ 12 ತನಕ ದೇಶದಾದ್ಯಂತ ಸಾಮ್ರಾಜ್ಯಶಾಹಿ ವಿರೋಧಿ ಹೋರಾಟ ನಡೆಸುವಂತೆ ಕರೆ ಕೊಟ್ಟಿರುವ ಹಿನ್ನೆಲೆ ಈ ಪ್ರತಿಭಟನೆ ಆಯೋಜನೆ ಮಾಡಲಾಗಿತ್ತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಪಕ್ಷದ ರಾಜ್ಯ ವಿಸ್ತೃತ ಸಮಿತಿ ಸದಸ್ಯ ಕೆ ಸೋಮಶೇಖರ್, ಅಮೆರಿಕದ ಈ ಸೈನಿಕ ದಾಳಿ ಕೇವಲ ವೆನೆಜುವೆಲಾದ ಮೇಲಷ್ಟೇ ಅಲ್ಲ, ಇಡೀ ಲ್ಯಾಟಿನ್ ಅಮೆರಿಕದ ಮೇಲೆ ನಡೆದ ದಾಳಿಯಾಗಿದೆ. ಸಾರ್ವಭೌಮ ರಾಷ್ಟ್ರದ ಒಳಗೆ ನುಗ್ಗಿ ಸಂವಿಧಾನಬದ್ಧವಾಗಿ ಆಯ್ಕೆಯಾದ ನಾಯಕರನ್ನ ಅಪಹರಿಸುವ ಕ್ರಮ ಮುಂದುವರಿದರೆ ಜಗತ್ತಿನ ಯಾವ ದೇಶಕ್ಕೂ ಭದ್ರತೆ ಉಳಿಯೋದಿಲ್ಲ ಅಂತ ಎಚ್ಚರಿಸಿದರು. ವಿಶ್ವದಲ್ಲಿ ಅತಿ ಹೆಚ್ಚು ತೈಲ ಸಂಪತ್ತನ್ನು ಹೊಂದಿರುವ ವೆನೆಜುವೆಲಾದ ಮೇಲೆ ತನ್ನ ಆಧಿಪತ್ಯ ಸ್ಥಾಪಿಸುವ ಉದ್ದೇಶದಿಂದಲೇ ಅಮೆರಿಕ ಈ ದಾಳಿಗೆ ಮುಂದಾಗಿದೆ. ಮಿಲಿಟರಿ ಆಡಳಿತದ ಮೂಲಕ ತನ್ನ ಕೈಗೊಂಬೆ ಸರ್ಕಾರ ಸ್ಥಾಪಿಸುವುದು ಅಮೆರಿಕದ ನೈಜ ಉದ್ದೇಶವಾಗಿದೆ ಎಂದಿದ್ದಾರೆ. ಈ ದಾಳಿಯನ್ನ ವಿಶ್ವಸಂಸ್ಥೆ ಹಾಗೂ ಭದ್ರತಾ ಮಂಡಳಿಯ ಹಲವು ರಾಷ್ಟ್ರಗಳು ವಿರೋಧಿಸಿರುವುದು ಸಮಾಧಾನಕರ ಸಂಗತಿಯಾಗಿದೆ. ಭಾರತ ಸರ್ಕಾರವು ಅಮೆರಿಕದ ಈ ದಾಳಿಯನ್ನ ಖಂಡಿಸಬೇಕು ಅಂತ ಆಗ್ರಹಿಸಿದ ಅವರು, ಭಾರತ ಸರ್ಕಾರ ಅಮೆರಿಕ ಪರ ಮೃದು ಧೋರಣೆ ತಾಳಿರುವುದು ದೇಶದ ಬಂಡವಾಳಶಾಹಿ ಹಿತಾಸಕ್ತಿಯ ಭಯದಿಂದಾಗಿದೆ. ಇದು ಭಾರತದ ಸಾಮ್ರಾಜ್ಯಶಾಹಿ ವಿರೋಧಿ ಪರಂಪರೆಗೆ ವಿರುದ್ಧವಾಗಿದೆ ಅಂತ ಟೀಕಿಸಿದರು. ಜಿಲ್ಲಾ ಕಾರ್ಯದರ್ಶಿ ಶರಣಗೌಡ ಗೂಗಲ್ ಮಾತನಾಡಿ, ವೆನೆಜುವೆಲಾ ಮೇಲೆ ನಡೆದ ಅಪರಾಧ ಸದೃಶ ದಾಳಿಗೆ ವಿರುದ್ಧವಾಗಿ ಎಲ್ಲ ಶಾಂತಿ ಪ್ರಿಯ ಯುದ್ಧ ವಿರೋಧಿ ಜನ ಒಂದಾಗಿ ಹೋರಾಟಕ್ಕೆ ಇಳಿಯಬೇಕು. ಸಾಮ್ರಾಜ್ಯಶಾಹಿ ಶಕ್ತಿಗಳು ಲ್ಯಾಟಿನ್ ಅಮೆರಿಕದಿಂದ ಹಿಂದೆ ಸರಿಯುವಂತೆ ಒತ್ತಾಯಿಸಬೇಕಾಗಿದೆ ಅಂತ ಕರೆ ಕೊಟ್ಟಿದ್ರು. ಅವರ ಮನೆಯನ್ನ ಹೊತ್ತು ಆ ವ್ಯಕ್ತಿ ಅಧ್ಯಕ್ಷರನ್ನ ಹೀನಾಯಮಾನವಾಗಿ ಅವರನ್ನ ಬಂಧನ ಮಾಡಿ, ಅಷ್ಟೇ ಅಲ್ಲ ಅವರ ಪತ್ನಿ ಮಕ್ಕಳನ್ನು ಕೂಡ ಬಂಧನ ಮಾಡಿ ಅವಮಾನಕರವಾದಂತಹ ರೀತಿಯಲ್ಲಿ ಇವತ್ತು ಮಾಡಿರುವ ಕ್ರಮ ಅತ್ಯಂತ ಖಂಡನಾರ್ಹ ಅನ್ನೋದು ನಮ್ಮ ಪಕ್ಷದ ಕೇಂದ್ರ ಸಮಿತಿ ಯಾವತ್ತೇ ನಾವು ಖಂಡಿಸಿದ್ದೀವಿ. ಪ್ರಪಂಚದಾದ್ಯಂತ ಈ ಒಂದು ಕೃತ್ಯವನ್ನ ಎಲ್ಲ ದೇಶಗಳಲ್ಲಿರ್ತಕ್ಕಂಥ ನಾಗರಿಕರು ಬೀದಿಗಿಳಿದು ಇವತ್ತು ಹೋರಾಟನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇದು ಅಮೆರಿಕದ ಅಧ್ಯಕ್ಷ ವೆನೆಜುವೆಲಾ ಅಧ್ಯಕ್ಷರ ವೈಯಕ್ತಿಕ ದ್ವೇಷದ ಸಮಸ್ಯೆ ಅಲ್ಲ. ಇದು ಒಂದು ಸಾಮ್ರಾಜ್ಯಶಾಹಿ ದೇಶ ಇನ್ನೊಂದು ಬಡ ರಾಷ್ಟ್ರ ಅಥವಾ ಒಂದು ಸಾರ್ವಭೌಮ ದೇಶದ ಮೇಲೆ ಮಾಡಿರ್ತಕ್ಕಂಥ ದಾಳಿ ಅಂತ ನೀವು ಪರಿಗಣಿಸಬೇಕಿಲ್ಲಿ. ತೈಲಗೋಸ್ಕರ ಅಮೆರಿಕ ದಾಳಿ ನಡೆಸಿರುವುದನ್ನು ಇಡೀ ಜಗತ್ತಿನ ಎಲ್ಲ ದೇಶಗಳಿಗೂ ಗೊತ್ತಿದೆ. ಬೇರೆ ಬೇರೆ ದೇಶಗಳು ಕೂಡ ವಿರೋಧಿಸ್ತಾ ಇದ್ದಾರೆ. ಅಮೆರಿಕ ಒಂದು ಯುದ್ಧ ಪಿಶಾಚಿ ದೇಶ ಅಂತ ಹೇಳ್ಬಿಟ್ಟು, ಅದಕ್ಕಾಗಿ ನಾವು ಅಮೆರಿಕಕ್ಕೆ ಈ ಸಂದರ್ಭದಲ್ಲಿ ಧಿಕ್ಕಾರ ಹೇಳ್ತಾ ಬಯಸುತ್ತೇವೆ. ಹಾಗೆಯೇ ಟ್ರಂಪ್ನ ನೀತಿಗಳಿಗೆ ಧಿಕ್ಕಾರ. ಈ ಕೂಡಲೇ ವೆನೆಜುವೆಲಾ ಅಧ್ಯಕ್ಷ ಅವರ ಕುಟುಂಬ ಬಂಧಿಸಿರುವ ಅದನ್ನು ನಾವು ಉಗ್ರವಾಗಿ ನಮ್ಮ ಪಕ್ಷ ಖಂಡಿಸುತ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸುತ್ತಾರೆ. ಜಮಾಲ್ ಸಾಬ್, ಇಡೀ ದೇಶದ ಪ್ರಪಂಚದಾದ್ಯಂತ ಸಣ್ಣ ಸಣ್ಣ ದೇಶಗಳನ್ನು ಟಾರ್ಗೆಟ್ ಮಾಡಿ ಮಾರ್ಕೆಟ್ಗೋಸ್ಕರ ಆ ದೇಶ ಸಂಪತ್ತನ್ನು ಲೂಟಿ ಮಾಡೋಕ್ಕೋಸ್ಕರ ಅಮೆರಿಕ ದಾಳಿ ಮಾಡ್ತಾ ಇದೆ. ಅದು ಅತ್ಯಂತ ಜನ ವಿರೋಧಿ, ಕಡು ವಿರೋಧಿ ರೀತಿ ಆಗಿದೆ ಅಂತೇಳಿ ನಾವಿವತ್ತು ನಮ್ಮ ಪಕ್ಷದಿಂದ ಖಂಡಿಸ್ತಾ ಇದ್ದೀವಿ. ಹಾಗೆ ನಮ್ಮ ಪಕ್ಷದ ಕೇಂದ್ರ ಸಮಿತಿಯ ಕರೆ ಮೇರೆಗೆ ಇವತ್ತು 1 ವಾರಗಳ ಕಾಲ ಇಡೀ ದೇಶದುದ್ದಕ್ಕೂ ನಾವಿವತ್ತ ಅಮೆರಿಕ ನೀತಿಯನ್ನು ಖಂಡಿಸ್ತಾ ಇದ್ದೀವಿ. ಬರೀ ಅಮೆರಿಕ ಸುತ್ತಬರುವ ರಾಷ್ಟ್ರಗಳನ್ನು ಒಳ್ಳೆ ಹೊಡೆದು ಆ ದೇಶ ಸಂಪತ್ತನ್ನು ಲೂಟಿ ಮಾಡೋಕ್ಕೋಸ್ಕರ ಅಮೆರಿಕ ನಡೀತಾ ಇದೆ. ಅತ್ಯಂತ ಖಂಡನೀಯವಾಗಿದೆ ಅಂತ ಆ ನೀತಿ ವಾಪಸ್ ಹೊಂದಬೇಕು. ಅಮೆರಿಕ ಮಾಡುವಂತ ಜನ ವಿರೋಧಿ, ರೈತ ವಿರೋಧಿ, ಕಾರ್ಮಿಕ ವಿರೋಧಿ ಮಾರ್ಕೆಟ್ಗೋಸ್ಕರ ಮಾಡ್ತಾ ಇದೆ. ಆ ಬಂಡವಾಳಗೋಸ್ಕರ ಆ ನೀತಿ ವಾಪಸ್ ಹೊಂದಬೇಕಂತೇಳಿ ಇವತ್ತ ನೇತಾಜಿ ಸುಭಾಷ್ ಚೌಕದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಪಕ್ಷ ಎಸ್ಯುಸಿಐ ಸೋಷಿಯಲಿಸ್ಟ್ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದಿಂದ ಇಂದು ಯಾದಗಿರಿ ನಗರದ ಸುಭಾಷ್ ಏನು ಅಮೆರಿಕ ಸಾಮ್ರಾಜ್ಯಶಾಹಿ ದೇಶ ಸಣ್ಣ ದೇಶ ವೆನೆಜುವೆಲಾ ಮೇಲೆ ತೈಲ ಮಾರ್ಕೆಟ್ಗೋಸ್ಕರ ಯುದ್ಧ ನಡೆಯುತ್ತಿರುವುದನ್ನು ನಮ್ಮ ಪಕ್ಷ ಎಸ್ಯುಸಿಐ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಯಾಕೆಂದರೆ ಅಮೆರಿಕ ಸಾಮ್ರಾಜ್ಯ ದೇಶವಾಗಿ ಇಡೀ ಪ್ರಪಂಚದಾದ್ಯಂತ ಸಣ್ಣ ಪುಟ್ಟ ದೇಶಗಳನ್ನು ಮಾರ್ಕೆಟ್ಗೋಸ್ಕರ ಕೊಳ್ಳೆ ಬಿಡ್ತಾ ಇದೀವಿ. ಇದು ಅತ್ಯಂತ ಖಂಡನೀಯ ನೀತಿಯಾಗಿದೆ. ಇಡೀ ವೆನೆಜುವೆಲಾ ದೇಶದ ಅಧ್ಯಕ್ಷರು ಮತ್ತು ಅವರ ಮಡದಿಯನ್ನು ಕೂಡ ರಾತ್ರೋರಾತ್ರಿ ಅರೆಸ್ಟ್ ಮಾಡಿ ಬಹಳ ಉಗ್ರವಾಗಿ ಶಿಕ್ಷೆ ಕೊಡ್ತಾ ಇದ್ದಾರೆ. ಇದು ಪ್ರಜಾಸತ್ತಾತ್ಮಕ ದೇಶಗಳಲ್ಲಿ ಅತ್ಯಂತ ಇದು ಒಪ್ಪಕ್ಕಾಗಲಾಗಿತ್ತು, ಅತ್ಯಂತ ಖಂಡನೀಯ ಅಂತೇಳಿ ನಮ್ಮ ಪಕ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಜ್ಯದಲ್ಲಿ ದೇಶದಲ್ಲಿ ಉಗ್ರವಾಗಿ ವಿರೋಧಿಸ್ತಾ
ಎಲ್ಲ ಕಡೆ ಪ್ರತಿಭಟನೆ ಮುಖಾಂತರ ಇದನ್ನು ಆಗ್ರಹಿಸ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಪಕ್ಷದ ಸದಸ್ಯರು ಆದ ಡಿ ಉಮಾದೇವಿ, ಜಮಾಲ್ ಸಾಬ್, ಶಿಲ್ಪಾ ಬೇಕೆ, ಸುಭಾಷ್ ಚಂದ್ರ ಬಾವನೂರ್, ಭೀಮರೆಡ್ಡಿ ಹಿರೇಬಾನರ್, ನಾಗರಾಜ್ ಹೇರೂರು ಸೇರಿ ಅನೇಕರು ಪಾಲ್ಗೊಂಡಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.